ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ಮದುವೆ ಕುರಿತಾದಂತಹ ಹಲವಾರು ವಿಡಿಯೋಗಳನ್ನು ನಾವು ಮಾಡಿದ್ವಿ. ನೀವು ಕೂಡ ಬಹಳಷ್ಟು ಜನ ತುಂಬ ಮೆಚ್ಕೊಂಡಿದ್ದೀರಿ ಕೂಡ. ಇವತ್ತಿನ ಬಹುದೊಡ್ಡ ಚಾಲೆಂಜಲ್ಲಿ ಮಕ್ಕಳ ಮದುವೆ ಕೂಡ ಒಂದು. ಹುಡುಗನಿಗೆ ಹುಡುಗಿಯು, ಹುಡುಗಿಗೆ ಹುಡುಗನನ್ನು ಸರಿಯಾದ ರೀತಿಯಲ್ಲಿ ಹೊಂದಿಸುವಂಥದ್ದೊಂದಿದೆಯಲ್ಲ, ಇದು ಬಹಳ ಸವಾಲಿನದಾಗ್ತಾ ಇದೆ. ಆಯ್ಕೆಗಳು ಬಹಳಷ್ಟು ಇದ್ದಾಗ ಪ್ರತಿ ವ್ಯಕ್ತಿಯೂ ಕೂಡ ಉತ್ತಮವಾದದ್ದನ್ನೇ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳುವಾಗ, ಉತ್ತಮವಾದದ್ದು ಅನ್ನೋದಕ್ಕೆ ಮಾನದಂಡ ಯಾವುದು? ಹೀಗೆ ಅನೇಕ ಗೊಂದಲಗಳ ಮಧ್ಯೆ ಇವತ್ತಿನ ವಿವಾಹದ ದಾಂಪತ್ಯದ ವ್ಯವಸ್ಥೆ ಇದೆ. ಹಾಗಾದರೆ ಇಲ್ಲಿ ಏನು ಮಾಡಬೇಕು? ನನಗೆ ಇತ್ತೀಚೆಗೆ ಒಬ್ಬ ಪೇರೆಂಟ್ ಫೋನ್ ಮಾಡಿದ್ರು. ಅಂದರೆ ಇಲ್ಲಿ ತಾಯಿಯಾದವರೊಬ್ಬರು ಫೋನ್ ಮಾಡಿದರು. ನಾವು ನನ್ನ ಮಗಳಿಗೆ ಹುಡುಗನನ್ನು ಹುಡುಕ್ತಾ ಇದ್ದೀವಿ. ನನ್ನ ಮಗಳಿಗೆ ಮದುವೆ ಮಾಡೋದಕ್ಕೆ ಒಬ್ಬ ತಾಯಿಯಾಗಿ ನಾನು ತುಂಬ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ಕಾಲದ ಅಗತ್ಯಕ್ಕೆ ತಕ್ಕ ಹಾಗೆ ನಾನು ತುಂಬ ತಿಳ್ಕೊಳ್ಬೇಕಾಗಿದೆ. ಯಾರಾದರೂ ಆಪ್ತ ಸಲಹೆಗಾರರನ್ನು ಸಜೆಸ್ಟ್ ಮಾಡ್ತಿದ್ರಾ ಅಂತ ಕೇಳಿದ್ರು. ನನಗಿದು ಎಷ್ಟು ಇಷ್ಟವಾಗೋಯಿತು ಅಂದರೆ, ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಮದುವೆಗಿಂತ ಮೊದಲು ಹುಡುಗ ಹುಡುಗಿ ಹೋಗಬೇಕಪ್ಪ ಆಪ್ತ ಸಲಹೆಗಾರರ ಹತ್ರ, ಹುಡುಗಿಗೆ ಕೌನ್ಸೆಲಿಂಗ್ ಬೇಕಪ್ಪ, ಹುಡುಗನಿಗೆ ಕೌನ್ಸೆಲಿಂಗ್ ಬೇಕು, ಮದುವೆ ಆಗುವವರು ಅವರು ಏನಾದರೂ ಇಂಥದ್ದೊಂದು ಆಪ್ತ ಸಲಹೆನ ಪಡ್ಕೊಳ್ಳಿ ಅಂತ ಬಯಸ್ತಾ ಇರ್ತೀವಿ. ಆದರೆ ಹುಡುಗ ಹುಡುಗಿ ಹೊಸ ಜೀವನಕ್ಕೆ ಸಿದ್ಧವಾಗುವಂಥ ಸಂದರ್ಭದಲ್ಲಿ ಹಿರಿಯರಾದ ನಾವು ಹೇಗಿರಬೇಕು ಅನ್ನೋದಕ್ಕೆ ನಾವು ಯಾವತ್ತಾದರೂ ಯೋಚನೆ ಮಾಡಿದ್ದೀವ? ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವ? ನಮ್ಮ ಹೊಣೆಗಾರಿಕೆಯ ಕುರಿತು ನಾವು ಚರ್ಚೆ ಮಾಡಿದ್ದೀವ? ಖಂಡಿತ ಇಲ್ಲ. ಮದುವೆಯ ನಂತರ ಹುಡುಗನ ತಂದೆ ತಾಯಿ ಅಥವಾ ಹುಡುಗಿಯ ತಂದೆ ತಾಯಿ ಹೀಗೆ ವರ್ತಿಸಬೇಕು, ಹಾಗೆ ವರ್ತಿಸಬೇಕು ಅಂತ ಎಷ್ಟು ವಿಡಿಯೋಗಳನ್ನು ಮಾಡಿದ್ವಿ. ಆದರೆ ಮದುವೆಗೆ ಪೂರ್ವಭಾವಿಯಾಗಿ ಹುಡುಗ ಮತ್ತು ಹುಡುಗಿ ಹೇಗೆ ಸಿದ್ಧವಾಗಬೇಕು ಎನ್ನುವುದಕ್ಕೆ ಪಾಲಕರು ಹೇಗೆ ಸಿದ್ಧವಾಗ್ತಾ ಇದ್ದಾರೆ, ಪಾಲಕರಿಗೆ ಸಿಗಬಹುದಾದಂತಹ ಜವಾಬ್ದಾರಿಗಳು ಏನೇನಿದೆ, ಪಾಲಕರು ನಿರ್ವಹಿಸಬೇಕಾದಂತಹ ಹೊಣೆಗಾರಿಕೆ ಯಾವುದಿದೆ, ಇವೆಲ್ಲವುಗಳ ಬಗ್ಗೆ ಆಪ್ತ ಸಲಹೆಯ ಅಗತ್ಯತೆ ಇದೆ ಅನ್ನೋದು ನನಗೆ ಅವತ್ತು ಅರ್ಥವಾಯಿತು. ಖಂಡಿತ ಇಂತಹ ಪಾಲಕರ ಸಂಖ್ಯೆ ಜಾಸ್ತಿಯಾಗಲಿ. ನಾನು ಏನನ್ನು ಕಲ್ತ್ಕೋಬೇಕು, ನನ್ನ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ನಾನು ಏನು ಮಾಡಬೇಕು, ನಮ್ಮ ಮಕ್ಕಳ ಉತ್ತಮ ಜೀವನವನ್ನು ನಡೆಸೋದಕ್ಕೆ, ಅವರು ಸಿದ್ಧವಾಗೋದಕ್ಕೆ ನಾವು ಹೇಗೆ ತಯಾರಿ ಮಾಡ್ಕೋಬೇಕು ಅಂತ ನಾವು ಬದಲಾಗೋದಿದೆಯಲ್ಲ, ಅದು ಬಹಳ ಒಳ್ಳೆಯ ನಡೆ. ಅನೇಕ ತಂದೆ ತಾಯಿ ಹೀಗೆ ಯೋಚಿಸಲಿ. ಈ ನಿಟ್ಟಿನಲ್ಲಿ ಯೋಚಿಸುವುದರ ಮೂಲಕ ವಿವಾಹದ ಕುರಿತಾದಂತಹ ಅನೇಕ ಗೊಂದಲಗಳು ಕಡಿಮೆಯಾಗಲಿ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಅವರವರ ಜೀವನ ಸಂಗಾತಿಯನ್ನು ಸೂಕ್ತವಾಗಿ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಒದಗಿ ಬರಲಿ. ಯಾಕೆ ಇವತ್ತು ಇಷ್ಟು ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಕಡೆಗೂ ನಾವು ವಿಚ್ಛೇದನದ ಸುದ್ದಿಯನ್ನು ಕೇಳ್ತಾ ಇದ್ದೀವಿ. ಮದುವೆಗಿಂತ ಮೊದಲೇ ಮುರಿದು ಬೀಳುವಂತಹ ಎಷ್ಟೋ ಪ್ರಸಂಗಗಳನ್ನು ನೋಡ್ತಾ ಇದ್ದೀವಿ. ಮದುವೆಯಾಗಿ ಇನ್ನೂ 3 ತಿಂಗಳಾಗಲಿಲ್ಲ, ಇನ್ನೂ 6 ತಿಂಗಳಾಗಲಿಲ್ಲ, ವಿಚ್ಛೇದನ ಅಂತ ನಾವು ನೋಡ್ತಾ ಇದ್ದೀವಿ. ಇಷ್ಟೊಂದು ವಿಚ್ಛೇದನಗಳು, ಇಷ್ಟೊಂದು ರೀತಿಯಾದಂತಹ ಅವರು ಬೇರ್ಪಡುವಂಥ ಪರಿಸ್ಥಿತಿಗಳು ಇರುವಾಗ ಮದುವೆ ಎನ್ನುವ ವ್ಯವಸ್ಥೆಯ ಬಗೆಗೆ ಒಂದು ಭಯ ಮತ್ತು ಆತಂಕ ಎದುರಾಗ್ತಾ ಇದೆ. ಒಂದು ಆಂಗ್ಸೈಟಿ ಹುಡುಗನಿಗೂ ಇರಬಹುದು, ಹುಡುಗಿಗೂ ಇರಬಹುದು. ಯಾವ ಮಟ್ಟದ ಆಂಗ್ಸೈಟಿ ಅಂದರೆ, ಇದು ಎಲ್ಲಿ ಕೊನೆಗೊಳ್ಳುತ್ತೋ ಏನೋ, ಇದು ನಿಜವಾಗಿಯೂ ಮುಂದುವರಿಯುತ್ತೋ ಇಲ್ವೋ, ಇಂತಹ ಒಂದು ಅಪನಂಬಿಕೆಗಳ ಮೇಲೆ, ಆತಂಕದ ಮೇಲೆ ಮತ್ತು ಪರಸ್ಪರ ಸಂಶಯದ ಮೇಲೆ ಒಂದು ಸಂಬಂಧವನ್ನು ಕಟ್ಟುವಂಥ ಸಂದರ್ಭ ಎದುರಾದಾಗ ಮನೆಗೆ ಹಿರಿಯರಾಗಿ ನಿಂತಹ ದೊಡ್ಡವರು ಅವರೇ ಆಪ್ತ ಸಲಹೆಯನ್ನು ಪಡೆದುಕೊಳ್ಳುವುದರ ಮೂಲಕ ಬರಲಿರುವ ಹೊಸ ಸಂಬಂಧವನ್ನು ತೆರೆದ ಮನಸ್ಸಿನಿಂದ ಸ್ವೀಕರಿಸುವಂತಹ ಒಂದು ಮನಸ್ಥಿತಿಯನ್ನು ಅವರು ನಿರ್ಮಾಣ ಮಾಡಿಕೊಳ್ತಾರೆ. ಇದು ಆಗಬೇಕಾದ ಕೆಲಸ. ತಂದೆ ತಾಯಿಗೆ ಆಪ್ತ ಸಲಹೆಯ ಅಗತ್ಯತೆ ಇದೆ ಹುಡುಗ ಹುಡುಗಿ ಮದುವೆಗೆ ಸಿದ್ಧವಾದಾಗ. ಅಷ್ಟೇ ಅಲ್ಲ, ಮದುವೆಗಾಗಿ ಹುಡುಗ ಹುಡುಗಿಯನ್ನು ನೋಡ್ತೀವಿ ಅಂದಾಗಲೇ
ಮದುವೆಗೆ ಮಗಳು ಸಿದ್ಧವಿದ್ದಾಳೆ, ಮದುವೆಗೆ ಮಗ ಸಿದ್ಧ ಇದ್ದಾನೆ ಅಂದಾಗ ತಂದೆ ತಾಯಿ ಆಪ್ತ ಸಲಹೆಗಾರರನ್ನು ಭೇಟಿಯಾಗೋದ್ರಲ್ಲಿ ತಪ್ಪು ಇಲ್ಲವೇ ಇಲ್ಲ. ಎಲ್ಲ ಪಾಲಕರು ಇಷ್ಟು ತೆರೆದ ಮನಸ್ಸಿನಿಂದ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರೆ ನಿಜವಾಗಿಯೂ ವಿವಾಹ ಎನ್ನುವುದು ಇಷ್ಟು ಗೊಂದಲದ ಕಗ್ಗಂಟಿನ ಪರಿಸ್ಥಿತಿಯಾಗಿ ಉಳಿಯಲ್ಲ ಅಂತ ಅನಿಸುತ್ತೆ. ಭರವಸೆ ಅನೇಕ ವಿಚಾರಗಳ ಮೂಲಕ ನಮ್ಮ ಬದುಕನ್ನು ಉತ್ತಮಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದೆ. ಭರವಸೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ. ನಮಸ್ಕಾರ.